ಭೀಮ್ ಆರ್ಮಿ ಮತ್ತು ಭಾರತೀಯ ಬೌದ್ಧ ಮಹಾಸಭಾ ಚಿಕ್ಕಮಗಳೂರು ಜಿಲ್ಲೆ ವತಿಯಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿಚಾರ್ಜ್ ಮಾಡಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಜುಲೈ 24ರಂದು ಸಂಜೆ 6 ಗಂಟೆಗೆ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಬೃಹತ್ ಪಂಜಿನ ಮೆರವಣಿಗೆ ನಡೆಸಲಿದ್ದೇವೆ ಎಂದು ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ತಿಳಿಸಿದರು. ನಾಳೆ ದಿನಾಂಕ 24/7/2026 ಶುಕ್ರವಾರ ಸಂಜೆ 6 ಗಂಟೆಗೆ ಈ ಚಿಕ್ಕಮಗಳೂರಲ್ಲಿ ಏನು ಜಂತರ್ ಮಂತರ್ನಲ್ಲಿ ನಡೀತಿರುವಂಥ ನೀಟ್ ಪರೀಕ್ಷೆ ಅಕ್ರಮದ ಕುರಿತು ಇಡೀ ದೇಶದ ಯುವಜನತೆ ಇವತ್ತಲ್ಲಿ ನಿಂತಿದೆ. ಆ ದೇಶದ ಯುವಜನತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅಕ್ರಮದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಣಕಿಸುವಂಥ ದಿನಗಳು ನಡೀತಿದೆ. ಯಾಕಂದರೆ ಸರ್ವಾಧಿಕಾರ ಇವತ್ತು ಭಾರತ ದೇಶದಲ್ಲಿ ಇದೆ ಅಂತ ಹೇಳಿ ಕಾರಣ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ. ಯಾಕಂದರೆ ಅಕ್ರಮನ ಪ್ರಶ್ನಿಸಿ ಏನು ನಡೆದಂಥ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ನಡೀತಿರೋಂಥ ಲಾಠಿ ಚಾರ್ಜು ದೌರ್ಜನ್ಯ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನ ಅಣಕಿಸಿ ಪ್ರತಿಯೊಬ್ಬರು ಕೂಡ ಮೌನ ವಹಿಸ್ತಾರೆ. ಈ ದೇಶದಲ್ಲಿ ದೇಶ ಅಂದರೆ ಒಂದು ರಾಜಕೀಯ ಪಕ್ಷ ಅಲ್ಲ, ದೇಶ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಜನರ ಸಮಸ್ಯೆಗಳನ್ನು ಅಹವಾಲುಗಳನ್ನು ಕೇಳಬೇಕು, ಪ್ರಶ್ನೆ ಮಾಡಬೇಕು, ಭಾಗವಹಿಸಬೇಕು. ಹಾಗಾಗಿ ಇವತ್ತು ನೀಟ್ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಅಲ್ಲ, ಇದು ದೇಶದ ಮುಂದೊಂದಿನ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಮತ್ತು ಉದ್ಯೋಗದ ವಿಷಯದಲ್ಲಿರ್ಬೋದು ಅಥವಾ ಪ್ರತಿಯೊಂದು ನಾಗರಿಕರ ಸಮಸ್ಯೆನೂ ಕೂಡ ಮುಂದೆ ಆಗುತ್ತೆ. ಎಲ್ಲರೂ ಸಹಕಾರ ಕೊಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸೋಣ, ಸಂವಿಧಾನ ಗೌರವಿಸೋಣ. ಬಾಬಾ ಸಾಹೇಬರ ಆಶಯದಂತೆ ಅಹಿಂಸಾತ್ಮಕವಾಗಿ ನಾವು ಈ ಒಂದು ಕರೆ ಕೊಟ್ಟಿದ್ದೀವಿ. ಈ ಜನತೆ ನಮಗೆ ಸಹಕಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀರ ಅಂತ ಒಂದು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಹೊನ್ನೇಶ್ ಅವರು ಮಾತನಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಸಮೂಹ ಪಾಲ್ಗೊಂಡು ಪ್ರತಿಭಟನೆ ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು. ದೇಶಾದ್ಯಂತ ಏನು ಪ್ರತಿಭಟನೆ ನಡೀತಾ ಇದೆ, ಅದೇನು ನೀಟು ಪತ್ರಿಕೆ ಸೋರಿಕೆಯಾಗಿದೆ, ಅದರ ವಿರುದ್ಧವಾಗಿ ಮತ್ತೆ ಮೊನ್ನೆ ಏನು ಲಾಠಿ ಚಾರ್ಜು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದಕ್ಕೆ ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಚಿಕ್ಕಮಗಳೂರಲ್ಲೂ ಕೂಡ ನಾಳೆ ಸುಮಾರು 6 ಗಂಟೆಗೆ 6:06ವರೆಗೆ ಒಂದು ಬೃಹತ್ತಾದ ಪಂಜಿನ ಮೆರವಣಿಗೆಯನ್ನು ಭೀಮ್ ಆರ್ಮಿ ಮತ್ತು ಭಾರತೀಯ ಬೌದ್ಧ ಮಹಾಸಭಾದಿಂದ ಏರ್ಪಾಡು ಮಾಡಿದ್ವಿ. ಈ ಒಂದು ಪ್ರತಿಭಟನೆಗೆ ಚಿಕ್ಕಮಗಳೂರಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಜೊತೆಗೆ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳು ಕೂಡ ಭಾಗವಹಿಸಬೇಕಾಗತ್ತೆ. ಹಾಗಾಗಿ ಚಿಕ್ಕಮಗಳೂರಿನಲ್ಲಿ ದೊಡ್ಡ ಒಂದು ಬೃಹತ್ತಾದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಒಂದು ಪ್ರತಿಭಟನೆಗೆ ದಯಮಾಡಿ ಚಿಕ್ಕಮಗಳೂರು ಜನತೆ, ನಾಗರಿಕರು, ಎಲ್ಲ ಸಂಘಟನೆಯರು ಕೂಡ ಭಾಗವಹಿಸಬೇಕು ಅಂತೇಳಿ ವಿನಂತಿ. ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿನ ಬೃಹತ್ ವೈಫಲ್ಯಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇವತ್ತೇನು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು, ಯುವಜನತೆ, ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಮುಂದಿನ ಫ್ಯೂಚರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ ಜಂತರ್ ಮಂತರ್ನಲ್ಲಿ ಅದು ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಇವತ್ತು ಆ ಹೋರಾಟಕ್ಕೆ ಯಾವುದೇ ಕಿಂಚಿತ್ತೂ ಕೂಡ ಗೌರವಿಸ್ತಲೇ ಅವ್ರು ಲಾಠಿ ಚಾರ್ಜ್ ಮಾಡ್ತಾ ಇದೆ, ಬಲಪ್ರಯೋಗ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದೆ. ಹಾಗಾಗಿ ಎಲ್ಲರೂ ನಾಳೆ ವಿದ್ಯಾರ್ಥಿ ಸಂಘಟನೆಗಳು, ಎಲ್ಲ ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಸಂಘ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಪಕ್ಷಾತೀತವಾಗಿ ಇದಕ್ಕೆ ಬೆಂಬಲ ಕೊಡಬೇಕು. ನಾಳೆ ತಾಲೂಕು ಕಚೇರಿಯಿಂದ 6 ಗಂಟೆಗೆ ಪಂಜಿನ ಮೆರವಣಿಗೆಯನ್ನ ಭೀಮ್ ಆರ್ಮಿ ಮತ್ತು ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಇದೆಲ್ಲ ಸಂಘಟನೆಗಳ ಒಂದು ಸಹಯೋಗದಿಂದ ಮಾಡ್ತಾ ಇದೀವಿ. ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ತಮ್ಮ ಮೂಲಕ ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ರಮೇಶ್, ಅಲೆಮಾರಿ ಬುಡಕಟ್ಟು ಮಹಾಸಭಾ ಜಿಲ್ಲಾಧ್ಯಕ್ಷರಾದ ದಿವಾಕರ್, ಅಜಯ್ ಉಪಸ್ಥಿತರಿದ್ದರು.